ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 9ನೇ ವರ್ಗದ ಮೊದಲ ಅಧ್ಯಾಯ ಯಾವುದಪ್ಪ ಅಂದರೆ ಸಂಖ್ಯಾ ಪದ್ಧತಿ, ಗಣಿತ ವಿಭಾಗದ ಮೊದಲ ಅಧ್ಯಾಯ ಸಂಖ್ಯಾ ಪದ್ಧತಿ. ಇದರ ಮುಂದುವರಿದ ಭಾಗ 1.4 ಅಭ್ಯಾಸವನ್ನು ಅಭ್ಯಾಸ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಏನಂತ ಕೊಟ್ಟಿದ್ದಾರೆ ಅಂದರೆ ಅನುಕ್ರಮ ವರ್ಧನೆಯ ಮೂಲಕ ಒಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ, ಅದನ್ನು ಸಂಖ್ಯಾ ರೇಖೆಯ ಮೇಲೆ ಬಿಡಿಸಿ ಅಂತ ಹೇಳಿದ್ದಾರೆ. ಅನುಕ್ರಮ ವರ್ಧನೆಯ ಮೂಲಕ ಒಂದು ಸಂಖ್ಯೆ ಯಾವುದಪ್ಪ ಅಂದರೆ 2 ಕ್ವಶನ್ಸ್ ಇದೆ. ಒಂದು ನಾನು ಸಾಲ್ವ್ ಮಾಡ್ತೀನಿ, ಈಸಿ ಇದೆ ತುಂಬ. ಇನ್ನೊಂದು ನೀವು ಸಾಲ್ವ್ ಮಾಡ್ಬೋದು. 3.765 ಇದನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಹೇಳಿದ್ದಾರೆ. ಏನು ಮಾಡಬೇಕಂತೆ, ಇವುಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕು ಅಂತ ಹೇಳಿದ್ದಾರೆ. ಅನುಕ್ರಮ ವರ್ಧನೆಯ ಮೂಲಕ ಇವುಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಸಾಲ್ವ್ ಮಾಡೋಣ. ಸಂಖ್ಯಾ ರೇಖೆ ಅಂದರೆ ನಾವು ಸ್ಕೇಲಿಂದ ಏನು ಸರಳ ರೇಖೆಗಳನ್ನು ಹಾಕ್ಕೊಳ್ಬೇಕು. ನಾನು ಸ್ಕೇಲ್ ಸ್ವಲ್ಪ ದೊಡ್ಡದು ತೊಗೋತೀನಿ, 1 ಸೆಂಟಿಮೀಟರ್ ಇಟ್ಟರೆ ನಿಮಗೆ ಕಾಣಲ್ಲ. ಸೊ ಹೌದಾ? ಸೊ ಹಾಗಾಗಿ ನಾನು ಸ್ವಲ್ಪ ಸ್ಕೇಲನ್ನು ದೊಡ್ಡದಾಗಿ ತಗೊಳ್ತೀನಿ. ನೀವು ಕೂಡ 2 ಸೆಂಟಿಮೀಟರ್ಗೆ ಒಂದೊಂದು ಅಂತ ತಗೊಳ್ಬಹುದು. ಓಕೆ, 0 1 2 3 4 5 6 7 8 9 10. ಓಕೆ, ಇದು ನಮ್ಮ ಸಂಖ್ಯಾ ರೇಖೆ. ನೋಡಿ, ಇದರಲ್ಲಿ 3.7 ಮೊದಲು ನೋಡ್ಕೋಬೇಕು. 3.7 ಯಾವ 2 ನಂಬರ್ಗಳ ಮಧ್ಯೆ ಬರುತ್ತೆ ಅಂದರೆ 3 ಮತ್ತು 4. 3 ಮತ್ತು 4 ಇವುಗಳ ಮಧ್ಯೆ ಏನು ಬರುತ್ತೆ? 3.7 ಬರುತ್ತೆ. ಸೊ ಹೌದಾ? ಸೊ ನೆಕ್ಸ್ಟ್ ನಂಬರ್ ಲೈನನ್ನು ಇವೆರಡರ ಮಧ್ಯೆ ಹಾಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ನಂಬರ್ ಲೈನ್ ಅಂತ ಕನ್ಸಿಡರ್ ಆಗುತ್ತೆ. ಮೊದಲು ನಂಬರ್ ಲೈನ್ ಹಾಕ್ಬಿಡೋಣ. ಓಕೆ, ಓಕೆ ನೋಡಿ, ಇದರಲ್ಲಿ 3 ಮತ್ತು 4. 3 ಸ್ಟಾರ್ಟಿಂಗಿಂದ ತಗೊಳ್ತೀವಿ, 4 ಎಂಡ್ ಅಂತ ತಗೊಳ್ತೀವಿ. ಓಕೆ, ಇದಾದಮೇಲೆ 3.1 3.2 3.3 3.4 3.5 3.6 3.7 3.8 3.9 ದೆನ್ 4. ಓಕೆ ನೋಡಿ, 3 ಮತ್ತು 4 ನಡುವೆ 3.7 ಬರುತ್ತೆ. ಹೌದಾ? ಇವಾಗ ನೋಡಿ, 3.7 ಆದಮೇಲೆ 6 ಇದೆ. ಹಾಗಾಗಿ ಇದು 3.76 3.7 ಮತ್ತು 3.8ರ ಮಧ್ಯ ಇದೆ. ನೋಡಿ, 3.7 ಮೊದಲು ನೋಡ್ಕೋತೀವಿ, ಅದು 3 ಮತ್ತು 4 ನಡುವೆ ಬರುತ್ತೆ. ಓಕೆ, 3 ಮತ್ತು 4 ಹಾಕೊಂಡ್ವಿ. ನೆಕ್ಸ್ಟು 3.7 ಆದಮೇಲೆ 6 ಇದೆ. ಸೊ 3.7 ಸಿಕ್ತು. ಇದಾದಮೇಲೆ 6 ಬರಬೇಕಂದ್ರೆ 3.7 ಮತ್ತು 3.8ರ ಮಧ್ಯೆ ಅವು 2 ನಂಬರ್ಸ್ ಸಿಗ್ತಾವೆ. ಹಾಗಾದರೆ ಇವಾಗ ನೆಕ್ಸ್ಟು ನಂಬರ್ ಲೈನಲ್ಲಿ ನಾನು 3.7 ತೋರಿಸ್ಬೇಕು. ಓಕೆ, ಓಕೆ ನೋಡಿ, 3.7
3.8. ಓಕೆನಾ? 3.71, 3.72, 3.73, 3.74, 3.75, 3.76, 3.77, 3.78, 3.79, 3.8. Yes, okay. 3.76. ಇದಾದಮೇಲೆ ನಮಗೇನು ಬರಬೇಕು? 5. ಸೊ ಹಾಗಾದರೆ ಇದು ಮತ್ತು ಇದರ ನೆಕ್ಸ್ಟ್ ನಂಬರ್ ನಡುವೆ ಈ ಒಂದು ನಂಬರ್ ಇರುತ್ತೆ, ಹೌದಾ? ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ನಾವಿದ್ದೀವಿ. ಸೊ ಲಾಸ್ಟ್ ಸ್ಟೆಪ್ ನೋಡೋಣ. 3.76 ಮತ್ತು 3.77ನ ಹಾಕ್ಕೊಳ್ಬೇಕು. ಓಕೆ, ಬೆಟರ್. ಓಕೆ, ಇದು ಇಂಡಿಕೇಶನ್ ಲೈನ್ ಅಷ್ಟೇ, ನಡೆಯುತ್ತೆ. ಆದರೂ ಹಾಕೊಂಬಿಡೋಣ ನೀಟಾಗಿ. ಓಕೆನಾ? ಇವಾಗ ನೋಡಿ 3.761, ಹೌದಾ? 3.76 ಲಾಸ್ಟ್ಗೆ ಏನು ಬರುತ್ತೆ? 3.77. ಹಾಂ, 3.76 ಇದೆಯಾ? 3.761, 3.762, 3.763, 3.764. ನಾನು ಈ ಥರ ಕೆಳಗೆ ಬರಿತಾ ಇದ್ದೀನಿ, ಈ ಕಡೆ ಹಾಕೊಂಡ್ರೆ ತುಂಬ ದೊಡ್ಡದಾಗುತ್ತೆ. ಸೊ 3.765, 3.766, 3.767, 3.768, 3.769, 3.77. ನೋಡಿ, ನಮ್ಮ ನಂಬರ್ ಏನು? 3.675. ಓಕೆ, 3.765 ನಮಗೆ ಅನುಕ್ರಮ ವರ್ಧನೆಯ ಮೂಲಕ ನಾವು ಈ ನಂಬರನ್ನು ಅಲ್ಲಿ ತೋರಿಸಿದ್ದೀವಿ. ಓಕೆನಾ? ಇನ್ನೊಂದು ಸಲ ನೋಡಿಬಿಡಿ ಯಾವ ಥರ ನಾವು ಇದನ್ನು ಫೈಂಡ್ ಔಟ್ ಮಾಡಿದ್ದೀವಿ ಅಂತ. ಈಸಿ ಇದೆ. ಓಕೆ, ಗಮನ ಕೊಡಿ. ಮೊದಲೇನು ಕೊಟ್ಟಿದ್ದು? 3.765, ಹೌದಾ? 3.765 ನಂಬರ್ ಕೊಟ್ಟಿದ್ದು. 3.7 ಅಷ್ಟೇ ನೋಡ್ಕೋಬೇಕು. ಇದು ಯಾವ ಅಂಕಿಗಳ ಮಧ್ಯೆ ಬರುತ್ತೆ? 3 ಮತ್ತು 4. ಓಕೆ, ನೆಕ್ಸ್ಟ್ 3 ಮತ್ತು 4 ತೊಗೊಂಡಿದ್ದೀವಿ. ಅದರ ಮಧ್ಯೆ 3.1, 3.2, 3.3 ಈ ಥರ ತೊಗೊಂಡಿದ್ದೀನಿ. 3.76 ಇದೆ ನೋಡಿ, 3.7 ಸಿಕ್ತು. ನೆಕ್ಸ್ಟ್ ಇದೆ 3.8 ಇದೆ. ಸೊ ಇವೆರಡರ ಮಧ್ಯೆ 3.76 ಇರುತ್ತೆ, ಹೌದಾ? ಹಾಗಾಗಿ ಇವೆರಡನ್ನು ಕೊನೆಗೆ ತಗೊಂಡು ಸ್ಕೇಲ್ ಹಾಕೋತೀವಿ. 3.7 ಆ ಕಡೆ 3.8, ಫಸ್ಟಿಗೆ 3.71, 72, 73, 74, 75, 76, 77 ನೋಡಿ. 3.76, 3.77. ಹಾಗಾದರೆ 3.76 ಆದಮೇಲೆ ಏನು ಬರಬೇಕು ನಮಗೆ? 5. 3 ಬಂತು, 7 ಬಂತು, 6 ಬಂತು. ಇವಾಗ ನೆಕ್ಸ್ಟ್ ಏನು? 5. ಸೊ ಇವೆರಡರ ಮಧ್ಯೆ ಏನಿರುತ್ತೆ ಆ ನಂಬರ್ ಸಿಗುತ್ತೆ. ಸ್ಕೇಲ್ ತಗೊಳ್ತೀವಿ. 3.76 ಇಲ್ಲಿ ಹಾಕ್ಕೊಳ್ತೀನಿ, ಆ ಕಡೆ 3.77 ಹಾಕ್ಕೊಳ್ತೀವಿ.
3.761, 3.762, 3.763, 3.764, 3.765. ಎಸ್, ಇದು ನಮ್ಮ ನಂಬರು. ಇದನ್ನು ಅನುಕ್ರಮ ವರ್ಧನೆಯ ಮೂಲಕ ಫೈಂಡ್ ಔಟ್ ಮಾಡಿದ್ದೀವಿ. ಗೊತ್ತಾಯ್ತಾ ಮಕ್ಕಳ? ಇದೇ ರೀತಿ ಇನ್ನೊಂದು ಕ್ವಶನ್ ಇದೆ, ಈಸಿ ಇದೆ, ನೀವು ಟ್ರೈ ಮಾಡಬಹುದು. ಓಕೆ, ಇವಾಗ ನೆಕ್ಸ್ಟು 1.5 ಹೋಗೋಣ. ಫಸ್ಟ್ ಮೇನ್ ಇದರ ಉದಾಹರಣೆಗಳನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಬಿಡಿಸಿದ್ದೀನಿ. ವಿಡಿಯೋ ನಂಬರ್ 4 ಇದೆ, ಸೆಷನ್ 4, ಅದರಲ್ಲಿ ಇದರ ಉದಾಹರಣೆಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ ಎಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟ್ ಎಕ್ಸಸೈಸ್ಗೆ ಬರ್ತಾ ಇದ್ದೀನಿ. 1.5 ಮತ್ತು 1.6ನ ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. ಓಕೆ, ಸೊ ನಾವು 1.5 ಏನು ಹೇಳುತ್ತೆ ನೋಡಿ, ಕೆಳಗಿನ ಸಂಖ್ಯೆಗಳನ್ನು ಭಾಗಲಬ್ಧ ಮತ್ತು ಅಭಾಗಲಬ್ಧಗಳಾಗಿ ವಿಂಗಡಿಸಿ ಅಂತ ವರ್ಗೀಕರಣ ಮಾಡಿ ಅಂತ ಹೇಳಿದ್ದಾರೆ. ಮೊದಲನೇದು 2 - √5, ಎರಡನೇದು 3 + √23 - √23, ಥರ್ಡ್ ಒನ್ 2/2√7 divided by 7√7, ಫೋರ್ತ್ ಒನ್ 1/√2 ಇದೆ, ಫಿಫ್ತ್ ಒನ್ 2π. ಈ ಥರ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ಏನಂತ ಗೊತ್ತಿದೆ ನಿಮಗೆ? ಭಾಗಲಬ್ಧ ಅಭಾಗಲಬ್ಧ, ಹೌದಾ? √5 ರೂಟ್ಗೆ ಬಂದರೆ ಅದೇನಾಗುತ್ತೆ? ಅಭಾಗಲಬ್ಧ ಸಂಖ್ಯೆ. ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ಅಭಾಗಲಬ್ಧ ಸಂಖ್ಯೆ. ಇಲ್ಲಿ ನೋಡಿ, +√23 -√23 ಹೋಯಿತು. ಏನು ಉಳೀತು? 3 ಅಷ್ಟೇ. ಸೊ ಏನಿಲ್ಲ ಅಂದರೆ ಛೇದ 1 ಇರುತ್ತೆ. ಸೊ ಇದೇನು? ಭಾಗಲಬ್ಧ ಸಂಖ್ಯೆ. ಇದೇನು? ಭಾಗಲಬ್ಧ ಸಂಖ್ಯೆ. √7 ಕ್ಯಾನ್ಸಲ್ ಆಗುತ್ತೆ, 2/7. ಸೊ ಇದು ಏನು? ಭಾಗಲಬ್ಧ ಸಂಖ್ಯೆ. ನೋಡಿ, √2 ಇದೆ. ಸೊ ಏನು ಮಾಡೋಕ್ಕೆ ಬರಲ್ಲ, ಇದು ಒಂದು ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ. ಇಲ್ಲಿ ನೋಡಿ 2π ಅಂತ ಬಂದಿದೆ. ಪೈ ಅನ್ನೋದು ನಮಗೆ ಅಭಾಗಲಬ್ಧ ಸಂಖ್ಯೆ ಅಂತ ಗೊತ್ತು. ಸೊ ಇದು ಆನ್ಸರ್ ಕೂಡ ಏನಾಗುತ್ತೆ? ಅಭಾಗಲಬ್ಧ ಸಂಖ್ಯೆ ಆಗುತ್ತೆ. ಗೊತ್ತಾಯ್ತಾ? ಇನ್ನು ನೆಕ್ಸ್ಟ್ ಮೇನ್ ಹೋಗೋಣ. ಏನಿದೆ ನೆಕ್ಸ್ಟ್ ಮೇನಲ್ಲಿ? ಕೆಳಗಿನ ಉಕ್ತಿಗಳನ್ನು ಸಂಶ್ಲೇಷಿಸಿ ಅಂತ ಇದೆ. ಓಕೆ, ಕೆಳಗಿನವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಅರ್ಥ ಇದು. ಓಕೆ, ನೆಕ್ಸ್ಟ್ ಮೇನ್ ಹೋಗೋಣ. ಸೆಕೆಂಡ್ ಮೇನ್, ಫಸ್ಟ್ ಒನ್ ಏನಿದೆ? 3 + √3, 2 + √2, ಹೌದಾ? ಸೊ ಇದನ್ನು ಹೇಗೆ ಬಿಡಿಸ್ಬೇಕು? 3ದಿಂದ ಇದನ್ನು ಫುಲ್ ಇಂಟು ಮಾಡಬೇಕು. ಓಕೆ, 3 × 2 + √2. ಹಾಗೆ ಫಸ್ಟ್ ಇದು 3ದಿಂದ ಇದು ಹೋಲನ್ನು ಇಂಟು ಮಾಡಿದ್ವಿ. ಇವಾಗ +√3ದಿಂದ ಇದನ್ನು ಸಂಪೂರ್ಣವಾಗಿ ಏನು ಮಾಡ್ತೀವಿ? ಇಂಟು ಮಾಡ್ತೀವಿ. 3ದಿಂದ ಇದು ಸಂಪೂರ್ಣವಾಗಿ, +√3ದಿಂದ ಇದನ್ನು ಸಂಪೂರ್ಣವಾಗಿ. 3 × 2 6, ಪ್ಲಸ್ ಇದೆ, ಪ್ಲಸ್ 3 × 2 3√2. √3 × 2 ಅಂದರೆ 2√3 ನೋಡಿ, ಪ್ಲಸ್ √3 × √2 ಅಂದರೆ √6. ಯಾವುದು ಔಟ್ಸೈಡ್ ಬರಲ್ಲ, ಯಾವುದು ಕಾಮನ್ ಇಲ್ಲ, ಹೌದಾ? ಸೊ ಯಾವುದು ವರ್ಗ ಸಂಖ್ಯೆ ಇಲ್ಲ. ಸೊ ಆನ್ಸರ್ ಇಷ್ಟೇ ಇದು. ಓಕೆ, ಸೆಕೆಂಡ್ ಮೇನ್ ಏನು ಕೊಟ್ಟಿದ್ದಾರೆ? 3 + √3 × 3 - √3, a + b × a - b. ಏನು ಹೇಳ್ಕೊಡುತ್ತೆ? a² - b². ಇಲ್ಲಿ a ಅಂದರೆ 3, b ಅಂದರೆ √3, ಹೌದಾ? ದೇರ್ಫೋರ್ ಏನು ಹೇಳುತ್ತೆ?
3 ಸ್ಕ್ವೇರ್ ಮೈನಸ್ √3 ಸ್ಕ್ವೇರ್. 3 ಸ್ಕ್ವೇರ್ ಅಂದರೆ 9 ಮೈನಸ್ ನೋಡಿ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 3 ಉಳಿಯುತ್ತೆ. ಸೊ 9ರಲ್ಲಿ 3 ಹೋದರೆ 6. ಗೊತ್ತಾಯ್ತಾ? ಥರ್ಡ್ ಒನ್, ಸೆಕೆಂಡ್ ಮೇನಲ್ಲಿ ಥರ್ಡ್ ಒನ್. ಸೆಕೆಂಡ್ ಮೇನಲ್ಲಿ ಥರ್ಡ್ ಒನ್. ಓಕೆ, ಏನಿದೆ ಥರ್ಡ್ ಒನ್? ಸ್ಕ್ವೇರ್ ರೂಟ್ ಆಫ್ 5 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಅಂತ ಇದೆ. ಇನ್ ಬ್ರಾಕೆಟ್ ಸ್ಕ್ವೇರ್ ರೂಟ್ ಆಫ್ 5 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇಲ್ಲಿ a ಅಂದ್ರೇನು? √5, ಬಿ ಅಂದರೆ √2. ಓಕೆನಾ? ಹಾಂ, ಬಿಡಿಸಿ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಹೋಲ್ ಸ್ಕ್ವೇರ್. a ಸ್ಕ್ವೇರ್ √5 ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ √2 ಸ್ಕ್ವೇರ್ ಪ್ಲಸ್ 2 ಇಂಟು √5 ಇಂಟು √2 ಪ್ಲಸ್ 5 ಸ್ಕ್ವೇರ್ ಕ್ಯಾನ್ಸಲ್, ಈ ಸ್ಕ್ವೇರು ಕ್ಯಾನ್ಸಲ್. ಸೊ 2 ಇಂಟು √10. 5 ಪ್ಲಸ್ 2 ಏನು? 7 ಪ್ಲಸ್ 2 √10. ಇಷ್ಟೇ ಇದೆ ಆನ್ಸರ್. ಓಕೆ, ಸೊ ಫೋರ್ತ್ ಒನ್ ಈಸಿ ಇದೆ. ಥರ್ಡ್ ಒನ್ ಸೆಕೆಂಡ್ ಒನ್ ಬಿಡಿಸಿದ್ವಲ್ಲ ಅದೇ ರೀತಿ. ಸೊ ನೆಕ್ಸ್ಟ್ ಫೋರ್ತ್ ಮೇನಿಗೆ ಹೋಗೋಣ. ಫೋರ್ತ್ ಮೇನ್ ಏನಿದೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 9.3 ಸಂಖ್ಯಾ ರೇಖೆ ಮೇಲೆ ಗುರುತಿಸಿ ಅಂತ ಹೇಳಿದ್ದಾರೆ. ಸ್ಕ್ವೇರ್ ರೂಟ್ ಆಫ್ 9.3 ಇದನ್ನ ಏನು ಮಾಡಬೇಕಂತೆ? ಸಂಖ್ಯಾ ರೇಖೆ ಮೇಲೆ ಗುರುತಿಸ್ಬೇಕಂತೆ. ಓಕೆ, ಫೋರ್ತ್ ಮೇನ್ x equal to square root of 9.3. ನಾನೇನು ಮಾಡಿದ್ದೀನಿ? ಇಲ್ಲಿ 9.3ನ ತಗೊಂಡಿದ್ದೀನಿ. ಎಷ್ಟು ತಗೊಂಡಿದ್ದೀನಿ? 9.3. ಹೇಗೆ ಸ್ಕೇಲ್ ತಗೊಂಡಿದ್ದೀನಿ ಅಂದರೆ 3 ಸೆಂಟಿಮೀಟರ್ಗೆ 1 ಯೂನಿಟ್ ಅಂತ ತಗೊಂಡಿದ್ದೀನಿ. 3 ಸೆಂಟಿಮೀಟರ್ಗೆ 1 ಏಕಮಾನ. ನೀವು ನಿಮ್ಮ ಸ್ಕೇಲಲ್ಲಿ ಚಿಕ್ಕದಾಗುತ್ತಲ್ಲ 9.3 ಅಷ್ಟೇ ತಗೊಳ್ಬೋದು, ನಡೆಯುತ್ತೆ. 9.3 ಹಾಕ್ಕೊಳ್ಬೇಕು, ಎ ಬಿ ಅಂತ ಹಾಕ್ಕೊಳ್ಳಿ. ಇದು ಆದಮೇಲೆ 1 ಯೂನಿಟ್ ಅಂತ ಹೇಳಿದ್ದಾರೆ. 1 ಮಾನ ಅಂದರೆ ಓಕೆ ಈ ಥರ ಹಾಕ್ಕೊಳ್ತೀನಿ. ಸೊ 1 ಯೂನಿಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇದೇನು? ಸಿ. ಫಸ್ಟು 9.3 ತಗೊಂಡಿದ್ದೀನಿ, ಆಮೇಲೆ ಏನು ಮಾಡಿದ್ದೀನಿ? 1 ಯೂನಿಟ್. ಅವ್ರು ಎಷ್ಟು ನಂಬರ್ ಕೊಡ್ತಾರೋ ಆ ನಂಬರನ್ನು ನಾವು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಮೇಲೆ ಏನು ಮಾಡಬೇಕಂತೆ? 1 ಯೂನಿಟನ್ನು ತಗೊಳ್ಬೇಕಂತೆ. ಹಾಕ್ಕೊಂಡ್ಮೇಲೆ 1 ಯೂನಿಟನ್ನು ತಗೊಳ್ಬೇಕು ಅಂತ ಹೇಳಿದ್ದಾರೆ. ಸೊ ಎ ಮತ್ತು ಸಿಯ ಮಧ್ಯಬಿಂದು ಅಂತ ಕನ್ಸಿಡರ್ ಮಾಡಿ. ಎ ಮತ್ತು ಸಿಯ ಮಧ್ಯಬಿಂದು, ಎ ಮತ್ತು ಸಿಯ ಮಧ್ಯಬಿಂದು ಅಂತ ತಗೊಳ್ಬೇಕು. ಓಕೆ, ಆಲ್ಮೋಸ್ಟ್ ಏನು ಮಧ್ಯಬಿಂದು ಓ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಆಲ್ಮೋಸ್ಟ್ ಏನಿದೆ ಮಧ್ಯಬಿಂದು ಇದೆ. ಈ ಓ ಕೇಂದ್ರವಾಗಿಟ್ಕೊಂಡು ಒಂದು ಅರ್ಧ ವೃತ್ತವನ್ನು ಎಳೆಯಿರಿ ಅಂತ ಹೇಳಿದ್ದಾರೆ. ಓ ಕೇಂದ್ರವಾಗಿಟ್ಕೊಂಡು
ಏನು ಮಾಡಬೇಕಂತೆ, ಅರ್ಧ ವೃತ್ತವನ್ನು ರಚನೆ ಮಾಡಬೇಕಂತೆ. ಓಕೆ, ಈ ಅರ್ಧ ವೃತ್ತ ರಚನೆ ಆದಮೇಲೆ ಬಿ ಇಂದ ಒಂದು ಲೈನ್ ಹಾಕೊಳ್ಳಿ. ಈ ಅರ್ಧ ವೃತ್ತ ಕಟ್ ಆಗಬೇಕು. ಸೊ ಇದೇನಿರುತ್ತಂತೆ, √93 ಆಗಿರುತ್ತಂತೆ. ಏನಿರುತ್ತೆ, √9.3 ಆಗಿರುತ್ತೆ. ಹೌದಾ? ಸೊ ಆಮೇಲೆ ಇದಕ್ಕೊಂದು ಹೆಸರು ಕೊಡೋಣ, ಡಿ ಅಂಥೇಳಿ. ಇದನ್ನು ಇಷ್ಟೇ ಬಿಟ್ಟು, ಓಕೆ ನೋಡಿ, ಬಿ ಡಿ ಎಷ್ಟಿರುತ್ತೆ ಅಷ್ಟು ವ್ಯಾಸವನ್ನು ತಗೊಂಡು, ಅಷ್ಟು ತ್ರಿಜ್ಯವನ್ನು ತಗೊಂಡು ನೀವು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ಕೊಳ್ಬಹುದು. ಇದನ್ನು ಪಿ ಎನ್ನಿ, ಇದು √9.3 ಆಗಿರುತ್ತೆ ಅಂತಲೂ ಹೇಳ್ತಾರೆ. ಓಕೆನಾ? ನೋಡಿ, ಮೊದಲು ಇದನ್ನು ಓ ಅಂತ ಕರೆಯೋಣ. ಎ ಬಿ 9.3 ಹಾಕೊಂಡೆ, ಬಿ ಸಿ 1 ಯೂನಿಟ್ ತೊಗೊಂಡೆ, 1 ಏಕಮಾನ ತೊಗೊಂಡೆ. ಹೌದಾ? ಆಮೇಲೆ ಎ ಸಿ ಏನಾಗಿರುತ್ತೆ, ಎ ಸಿಯ ಮಧ್ಯಬಿಂದು ಓ ಅನ್ನು ಗುರುತು ಮಾಡಿಕೊಂಡೆ. ಓದಿಂದ ತ್ರಿಜ್ಯವನ್ನು ಓ ಸಿ ಆದದ್ರುಗಳಿ ಓ ಎ, ಏನಕ್ಕಂದರೆ ಓ ಮಧ್ಯಬಿಂದು. ಓದಿಂದ ಅರ್ಧ ವೃತ್ತವನ್ನು ಎಳಿತೀವಿ. ಆಮೇಲೆ ಬಿ ಇಂದ ಅರ್ಧ ವೃತ್ತವನ್ನು ಕಟ್ ಮಾಡ್ಕೊಳ್ತೀವಿ, ಡಿ ಆಗುತ್ತೆ. ಬಿ ಡಿ ಎಷ್ಟಿದೆಯಲ್ಲ ಅಷ್ಟು ನಾವು ತ್ರಿಜ್ಯವನ್ನು ತಗೊಂಡು ಬಿ ಮೇಲಿಟ್ಟು, ಬಿ ಕೇಂದ್ರವಾಗಿ ಇಟ್ಕೊಂಡು ನಾವು ಸಂಖ್ಯಾ ರೇಖೆಯನ್ನು ವೃದ್ಧಿಸಿರ್ತೀವಲ್ಲ ಅಲ್ಲಿ ಕಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, ಪಿದಲ್ಲಿ √9.3 ಬರುತ್ತೆ. √9.3 ಬರುತ್ತೆ. ಗೊತ್ತಾಯ್ತಾ? ಈ ರೀತಿಯಾಗಿ ಅವ್ರು ಕೊಟ್ಟಿರುವಂತಹ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ನಾವು ತೋರಿಸಬಹುದು. ಓಕೆ, ಇನ್ನು ನೆಕ್ಸ್ಟ್ 5th ಮೇನು. ನೆಕ್ಸ್ಟ್ ಯಾವುದು? 5th ಮೇನ್. ಲಾಸ್ಟ್ ಮೇನ್ ಇದು 1.5ದಲ್ಲಿ. ಫಿಫ್ತ್ ಮೇನ್. ಓಕೆ, ಏನು ಹೇಳುತ್ತೆ ನೋಡಿ, ಛೇದವನ್ನು ಅಕರ್ಣೀಕಾರಕಗೊಳಿಸಿ ಅಂತ ಇದೆ. ಛೇದವನ್ನು ಅಕರ್ಣೀಕಾರಕಗೊಳಿಸಿ. 5th ಮೇನ್. ಫಸ್ಟ್ ಒನ್ ಕೊಟ್ಟಿದ್ದಾರೆ 1/√7. ಸೆಕೆಂಡ್ ಒನ್ 1/√7 minus √6. ಥರ್ಡ್ ಒನ್ 1/√5 plus √2. ಫೋರ್ತ್ ಒನ್ 1/√7 minus 2. ಈ ಥರ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಇದು ಏನು ಅಂದರೆ ಛೇದವನ್ನು ಅಕರ್ಣೀಕಾರಕಗೊಳಿಸಿ. ಛೇದದಲ್ಲಿ ಏನಿದೆ ಅದನ್ನು ತಗೊಳ್ತೀವಿ, ಇಂಟು ಮತ್ತು ಡಿವೈಡೆಡ್ ಬೈ ಮಾಡ್ತೀವಿ. ಛೇದದಲ್ಲಿ ಏನು ಸಂಖ್ಯೆ ಇರುತ್ತೆ ಅದನ್ನೇ ತಗೊಳ್ತೀವಿ, ಇಂಟು ಮತ್ತು ಡಿವೈಡೆಡ್ ಬೈ ಮಾಡ್ಕೋತೀವಿ. ಆಮೇಲೆ ಸಿಂಪಲ್ಲಾಗಿ ನೆಕ್ಸ್ಟ್ ಸ್ಟೆಪ್ಪನ್ನು ಮಾಡಿ ಸಾಲ್ವ್ ಮಾಡಿದರೆ ಛೇದ ಅಕರ್ಣೀಕಾರಕಗೊಳ್ಳುತ್ತೆ. ಆದರೆ ಇದರಲ್ಲಿ ಒಂದು ಏನಂದರೆ, ಮೈನಸ್ ಇದ್ದರೆ ಪ್ಲಸ್ ತಗೋಬೇಕು, ಪ್ಲಸ್ ಇದ್ದರೆ ಮೈನಸ್ ತಗೊಳ್ಬೇಕು, ಉಲ್ಟಾ ಸೈನ್. ಓಕೆ, ಸೊ ಇಲ್ಲಿ ಚಿಹ್ನೆಗಳನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕಂದರೆ ಒಂದೇ ನಂಬರ್ ಇದೆ. ಎಷ್ಟಿದೆ? √7. ಸೊ ಇಂಟು ಡಿವೈಡೆಡ್ ಬೈ. ಏನಕ್ಕಂದರೆ ಎರಡೂ ಕ್ಯಾನ್ಸಲ್ ಆಗಿ ಸೇಮ್ ಉಳಿಯುತ್ತೆ. 1 × √7 ಅಂದರೆ √7. ನೋಡಿ, √7 × √7 ಅಂದರೆ 7 ಅಷ್ಟೇ. ಏನಕ್ಕೆ? √7 × √7 ಅಂದರೆ √49. √49 ಅಂದರೆ 49 ವರ್ಗಮೂಲ ಎಷ್ಟು? 7. ಹೌದಾ? ಇದೇ ರೀತಿ √2 × √2 ಅಂದರೆ √4 ಏನಾಗುತ್ತೆ? 2. ಹೌದಾ? ಈ ರೀತಿಯೇ ಬರುತ್ತೆ. ಸೊ ಡಬಲ್ ಸರ್ತಿ ರೂಟ್ ಮತ್ತು ಒಂದೇ ನಂಬರ್ ಬಂದಾಗ ನಾವು ಅದೇ ನಂಬರನ್ನ ಹಚ್ಚಿಬಿಡಬೇಕು. ಇಲ್ಲಿ ಮೈನಸ್ ಇದೆ, ಸೊ ಏನು ಮಾಡೋಣ? ಪ್ಲಸ್ ಡಿವೈಡೆಡ್ ಬೈ √7 + 6. 1 ×
7 ಪ್ಲಸ್ √6 ಡಿವೈಡೆಡ್ ಬೈ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. 7 ಮೈನಸ್ 6 ಅಂದರೆ 1. ಓಕೆ, ಹಚ್ಕೊಂಡ್ಬಿಡೋಣ ಬೆಟರ್. 7 ಮೈನಸ್ 6, ಸೊ 7 ಮೈನಸ್ 6 ಅಂದರೆ 1 ಬರುತ್ತೆ, ಹಚ್ಚುವಂಥ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಇದೇ ರೀತಿ ಇಲ್ಲಿ ನೋಡಿ ಪ್ಲಸ್ ಇದೆ, ಏನು ಮಾಡ್ಕೊಳ್ತೀವಿ, ಮೈನಸ್ ಮಾಡ್ಕೊಳ್ತೀವಿ. ಓಕೆನಾ. 1 ಇಂಟು √5 ಮೈನಸ್ √2 ಅಂದರೆ ಅಷ್ಟೇ ಬರುತ್ತೆ. ಹೋಲ್ ಡಿವೈಡೆಡ್ ಬೈ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಅಂದರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೌದಾ. ಸೊ √5 ಮೈನಸ್ √2, 5 ಮೈನಸ್ 2 ಮೀನ್ಸ್ 3. ಓಕೆ, ಫಿಫ್ತ್ ಒನ್ ಈಸಿ ಇದೆ, ಮಾಡಬಹುದು. ಓಕೆ, ಸೊ 1.5 ಇಲ್ಲಿ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ 1.6 ಹೋಗೋಣ. ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಫಾರ್ಮುಲಾ ಇದೆ, ಅವುಗಳನ್ನು ತೊಗೊಂಡ್ಬಿಡೋಣ. 1.6 ಹೋಗೋದಕ್ಕಿಂತ ಮುಂಚೆ ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು ಅಂತ ಇದೆ. ವಾಸ್ತವ ಸಂಖ್ಯೆಗಳಿಗೆ ಘಾತಾಂಕಗಳ ನಿಯಮಗಳು, ಉದಾಹರಣೆಗಳನ್ನು ನೋಡೋಣ. 1.6 ಹೋಗೋದಕ್ಕಿಂತ ಮುಂಚೆ ತುಂಬ ಈಸಿ ಅಭ್ಯಾಸಗಳಿವೆ ಇವು, ಮತ್ತು ಇವುಗಳನ್ನು ನೀವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವ. ಹೌದಾ. ಸೊ ಹಾಗಾಗಿ ನಿಮಗೆ ಈಸಿ ಅನಿಸುತ್ತೆ. ಓಕೆ, ಸೊ ಘಾತಾಂಕಗಳ ನಿಯಮಗಳು ಯಾವ್ಯಾವು ನೋಡಿ. a⁻m ಇಂಟು a⁻n ಅಂದರೆ a⁻m+n. ಓಕೆ, a⁻m ಡಿವೈಡೆಡ್ ಬೈ a⁻n ಅಂದರೆ a⁻m−n. ಹೌದಾ. ಥರ್ಡ್ ಒನ್ a⁻m ಹೋಲ್⁻n ಅಂದರೆ a⁻m×n. ನಾಲ್ಕನೇದು a⁻m b⁻m ಅಂದರೆ a⁻b ಹೋಲ್⁻m. ಓಕೆನಾ. ಫಿಫ್ತ್ ಒನ್ ಏನು ಹೇಳುತ್ತೆ, a/b ಹೋಲ್⁻m ಅಂದರೆ a⁻m ಮತ್ತು b⁻m ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ. ಇನ್ನೊಂದು ಎರಡು ಇದೆ, 1 ಡಿವೈಡೆಡ್ ಬೈ a⁻n ಅಂದರೆ ಛೇದ ಇದ್ದದ್ದು ಮೇಲೆ ಅಂಶ ಬಂದರೆ a⁻−n ಆಗುತ್ತೆ. a⁻0 ಅಂದರೆ 1, a⁻0 ಅಂದರೆ 1. ಓಕೆ, ಸೊ ನೆಕ್ಸ್ಟ್ 1.6 ಅಭ್ಯಾಸಕ್ಕೆ ಹೋಗೋಣ. ಫಸ್ಟ್ ಮೇನು ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವುಗಳ ಬೆಲೆ ಕಂಡುಹಿಡಿಯಿರಿ. ಓಕೆ, ಫಸ್ಟ್ ಒನ್ 64⁻², ಘಾತ ಅಂತ ಹೇಳ್ತೀವಿ ಕನ್ನಡದಲ್ಲಿ. 64ರ ಘಾತ ಎರಡನೇ 1 ಅಂತ ಹೇಳ್ತೀವಿ, 1/2 ಅಂತ ಹೇಳ್ತೀವಿ. ಓಕೆ, ಹೇಗೆ ಬಿಡಿಸ್ತೀರಾ ಇದನ್ನು ಅಂದರೆ, ಈ 64ನ್ನು ನಾವು ಎರಡರ ಘಾತದ ರೂಪದಲ್ಲಿ ಹೊಡ್ಕೊಳ್ಬೇಕು. ಹೇಗೆ, 64 2 3 2 7 2 1 2 6 2 8 2 4 2 7 2 1 1 2 3 4 5 6. 64 ಅಂದ್ರೇನು, 2ರ ಘಾತ 6, 2 4 4 8 8 14 14 32 32 64. ಸೊ 64ನ್ನು ಹೇಗೆ ಬರಿತೀವಿ, 2ರ ಘಾತ 6, ಅದರ ಘಾತ 1/2, 2⁻6 ಹೋಲ್⁻1/2. ಯಾವ ನಿಯಮ, ಮೂರನೇ ನಿಯಮ. ಹೌದಾ. ಸೊ 6 ಇಂಟು 1/2 ಕಟ್ತಾ ಹೋಗುತ್ತೆ, 1 3. ಸೊ 2⁻3 ಉಳಿಯುತ್ತೆ. 2ನ ಎಷ್ಟು ಟೈಮ್ ಬರಿಬೇಕು, 3 ಸಲ ಬರಿಬೇಕು. ನೀವು 2⁻3 ಅಂದರೆ 3 6 ಅಂತ ಹಚ್ಚಬಾರ್ದು, 2ನ್ನು 3 ಸರ್ತಿ ಬರಿ ಅಂತ ಹೇಳ್ದಾಗೆ.
ಎರಡೆರಡು 4, 4 8 ಗೊತ್ತಾಯ್ತಾ ಆನ್ಸರ್. therefore 64 raised to 1/2 is equal to 8. okay, in our next second one, 32 raised to 1/5. ನಮಗೆ ಗೊತ್ತು ನೋಡಿ 32 raised to 1/5 ಅಂದರೆ 32ನ 2 raised to 5 ಅಂತ ಬರೀಬಹುದಾ. ನೆಕ್ಸ್ಟು 1/5, ಈ 5 ಕ್ಯಾನ್ಸಲ್ ಆಯಿತು, ಸೊ 2 ಉಳಿಯಿತು. ಓಕೆ, ಥರ್ಡ್ ಒನ್ 125 raised to 1/3. ಹೌದಾ, 125 raised to 1/3 ಅಂದರೆ ನೋಡಿ 5:3 ಆಗುತ್ತೆ. 5 2 5 5 5 5 1. ಸೊ ಹಾಗಾದರೆ 5ರ ಘನ ಅಂತ ಹೇಳ್ತೀವಿ 5³ ಹೋಲ್ raised to 1/3. ಸೊ ಹಾಗಾದರೆ ಏನು ಉಳಿಯುತ್ತೆ 5. ಓಕೆನಾ. ಸೊ ಇನ್ನು ಸೆಕೆಂಡ್ ಮೇನ್ ಹೋಗೋಣ. ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಮೇನ್, ಇವುಗಳ ಬೆಲೆ ಕಂಡು ಹಿಡಿಯಿರಿ. ಏನು ಕೊಟ್ಟಿದ್ದಾರೆ ನೋಡಿ. ಸೆಕೆಂಡ್ ಮೇನ್ ಫಸ್ಟ್ ಒನ್ 9/3/2 ಹೌದಾ, ಇಸ್ ಈಕ್ವಲ್ ಟು ಏನಂತ ಕೇಳಿದ್ದಾರೆ. ಥರ್ಡ್ ಒನ್ 16/3/4. ಫಸ್ಟ್ ಮೇನ್ ಮಾಡಿದ್ದೀವಲ್ಲ ಅದೇ ರೀತಿ ನಾವು ಸೆಕೆಂಡ್ ಮೇನನ್ನು ಮಾಡ್ತೀವಿ. 9 3 1s 3 3s ಹೌದಾ, 3 3 9 3 1. ಸೊ 3ರ ಘಾತ 2, ಅದರ ಘಾತ 3/2. ಹಾಗಾದರೆ 3 ಅದರ ಘಾತ 2 ಗುಂಡ್ಲೆ 3/2. 2 2 ಹೋಯಿತು, 3³ ಹೌದಾ, 3 ಘನ. 3ನ್ನು ಎಷ್ಟು ಸಲ ಬರಿಬೇಕು, 3 ಸರ್ತಿ. 9 9 3 27 ಗೊತ್ತಾಯ್ತಾ. ಇನ್ನು ಇದು ಹೀಗೆ 16 ಅಂದರೆ 2ರ ಘಾತ 4 ಆಗುತ್ತೆ ನೋಡಿ. 1 2 3 4 ಹೌದಾ. 16ನ್ನು 2ರ ಘಾತ 4 ಅಂತ ಬರೀಬಹುದು. 3/4 2:4 ಇಂಟು 3/4 4 4 ಕ್ಯಾನ್ಸಲ್. 2³ ಅಂದರೆ ಆಗಲೇ ಬಿಡಿಸಿದ್ದೀವ 8. ಓಕೆನಾ. ಸೆಕೆಂಡ್ ಮೇನ್ ಕ್ವಶನ್ಸ್. ಇದೇ ರೀತಿ ಥರ್ಡ್ ಮೇನ್ ಬಿಡಿಸೋಣ. ಈಸಿ ಇದೆ, ಇದೇ ಫಾರ್ಮುಲಾ ಬೇಸ್ ಮೇಲೆ ಇದೆ ಹೌದಾ. ನಂಬರ್ ಅಷ್ಟೇ ಚೇಂಜು, ಸೇಮ್ ಇದೆ ಲೆಕ್ಕಗಳು. ಸೊ ಥರ್ಡ್ ಮೇನ್ ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು 2/2/3 ಇಂಟು 2/1/5. ಓಕೆ, ಇಲ್ಲಿ ಘಾತಾಂಕಗಳ ನಿಯಮಗಳನ್ನು ಅನುಸರಿಸಿ ನಾವು ಲೆಕ್ಕಗಳನ್ನು ಮಾಡ್ತಾ ಇದ್ದೀವಿ. a⁻m a⁻n ಇಂಟು a⁻n ಅಂದರೆ a⁻m+n. a ಅಂದರೆ 2 ಬೇಸ್ ಅಂತ ಕನ್ಸಿಡರ್ ಆಗುತ್ತೆ. m ಮತ್ತು n ಘಾತಾಂಕಗಳು 2/3 ಮತ್ತು 1/5. ಸೊ a ಅಂದರೆ 2^2/3 ಪ್ಲಸ್ 1/5. ನೋಡಿ ಇಲ್ಲಿ ಘಾತಾಂಕಗಳ ಛೇದಗಳು ಸಮನಾಗಿಲ್ಲ. ಲಸ ಅ ತೆಗಿತೀವಿ. 3 ಮತ್ತು 5ರ ಲಸ ಅ 15. ಇವಾಗ ಛೇದವನ್ನು ಸೇಮ್ ಮಾಡೋಣ. 3 ಎಷ್ಟಲೇ 15, 3 5 5 3. ಸೊ 15 5 7 10 ಪ್ಲಸ್ 3. ಸೊ 2ರ ಘಾತ 13/15. ಇದರ ಆನ್ಸರ್ ಏನಾಗುತ್ತೆ, 2ರ ಘಾತ 13/15. ಓಕೆನಾ.
ಸೊ ಇನ್ನೊಂದು ಲೆಕ್ಕ ನೋಡೋಣ. ಏನಿದೆ? 1 ಡಿವೈಡೆಡ್ ಬೈ 3 ಸ್ಕ್ವೇರ್ ರೇಸ್ ಟು 7. ಹೌದಾ? ಸೊ ಎ ಬೈ ಬಿ ಹೋಲ್ ವೇಸ್ ಟು ಎನ್ ಅಂದರೆ ಎಮ್ ಅಂದರೆ ಎ ವೇಸ್ ಟು ಎಮ್ ಬಿ ವೇಸ್ ಟು ಎಮ್ ತಾನೆ. ನೋಡಿ 1 ವೇಸ್ ಟು 7 ಡಿವೈಡೆಡ್ ಬೈ 3 ಕ್ಯೂಬ್ ರೇಸ್ ಟು 7. 1 ವೇಸ್ ಟು 7 ಅಂದರೆ 7 1 1ಅನ್ನು ಎಷ್ಟು ಸರ್ತಿ 100 ಟೈಮ್ ಇಂಟು ಮಾಡಿದ್ದು ಒಂದೇ ಬರುತ್ತೆ. ಓಕೆ, ಇಲ್ಲಿ ನೋಡಿ ಇನ್ನೊಂದು ಏನು, ಎ ವೇಸ್ ಟು ಎಮ್ ಹೋಲ್ ವೇಸ್ ಟು ಎನ್ ಅಂದರೆ ಎ ವೇಸ್ ಟು ಎಮ್ ಇಂಟು ಎನ್. ಹೌದಾ? 3 ಹಾಗೆ ಇಡೋಣ. 3 7 21. ಹೌದಾ? ಇಲ್ಲಿ ಇನ್ನೊಂದು ನಿಯಮ ಅಪ್ಲೈ ಆಗುತ್ತೆ. 1/n ಅಂದರೆ ಏನು? 1/a ವೇಸ್ ಟು ಎನ್ ಅಂದರೆ ಎ ವೇಸ್ ಟು ಮೈನಸ್ ಎನ್. ಓಕೆ, ಇದನ್ನು ಮೇಲ್ಗಡೆ ತಗೊಂಡು ಹೋದಾಗ 3 ಘಾತ ಮೈನಸ್ 21. ಗಮನ ಕೊಡಿ. 1 ಡಿವೈಡೆಡ್ ಬೈ 3 ಕ್ಯೂಬ್ ಹೋಲ್ ವೇಸ್ ಟು 7. 1 ವೇಸ್ ಟು 7 ಡಿವೈಡೆಡ್ ಬೈ 3 ಕ್ಯೂಬ್ ವೇಸ್ ಟು 7. 1 ವೇಸ್ ಟು 7 ಅಂದರೆ 1. ಇದನ್ನು ಇಂಟು ಮಾಡ್ಕೊಳ್ತೀನಿ. 3 7 21. ಸೊ ಇದನ್ನ ಮೇಲ್ಗಡೆ ಹೋದಾಗ ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ. ಗೊತ್ತಾಯ್ತಾ? ಇನ್ನು 2 ಲೆಕ್ಕಗಳಿದೆ ಇದರಲ್ಲಿ, ಈಸಿ ಇದೆ. ಸೊ ಇವತ್ತು ನಾವು 1.5 ಮತ್ತು 1.6ನಲ್ಲಿನ ಅಭ್ಯಾಸದಲ್ಲಿನ ಲೆಕ್ಕಗಳನ್ನು ಬಿಡಿಸಿದ್ವಿ. ಸೊ ಇವತ್ತಿನ ಗೃಹಪಾಠ ಸೊ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಇವತ್ತು 9th ಸ್ಟ್ಯಾಂಡರ್ಡ್ದು ಫಸ್ಟ್ ಚಾಪ್ಟರ್ ಸಂಖ್ಯಾ ಪದ್ಧತಿ ಕಂಪ್ಲೀಟ್ ಆಯಿತು. ಹೌದಾ? ಸೊ ಇವತ್ತಿನ ಗೃಹಪಾಠ ಏನಂದರೆ 1.6 ಅಭ್ಯಾಸದಲ್ಲಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿ. ಓಕೆ, ಧನ್ಯವಾದಗಳು.